ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ದೃಷ್ಟಿ ಬಟ್ಟು ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ. ಈ ಕಡೆ ದೃಷ್ಟಿ ಮತ್ತೆ ಸೈಲೆಂಟ್ ಎಲ್ಲರೂ ಕೂಡ ಅಡ್ಗೆನ ನೀಡ್ತಾ ಇರ್ಬೇಕಾದ್ರೆ ಸೈಲೆಂಟ್ ಸೀಮನ ನೋಡ್ಬಿಟ್ಟು ತುಂಬಾನೇ ಕೋಪ ಮಾಡ್ಕೊಂಡು ಜಾಸ್ತಿ ಉಪ್ಪಿನಕಾಯಿನ ಹಾಕ್ಬಿಡ್ತಾನೆ. ಇನ್ನು ದೃಷ್ಟಿ ಕೂಡ ಊಟಕ್ಕೆ ಬಡಿಸ್ಬೇಕು ಅಂತ ಬಂದಿದ ತಕ್ಷಣ ಸೈಲೆಂಟ್ ಅಣ್ಣ ಏನ್ ಮಾಡಿದೀರಾ ನೀವು ಅಂತ ಕೋಪ ಮಾಡ್ಕೊಳ್ತಾಳೆ. ಅಲ್ಲ ಇಷ್ಟೊಂದು ಹಾಕೋದು ಅಂದಿದ ತಕ್ಷಣ ಅಯ್ಯೋ ದೃಷ್ಟಿ ನಿನ್ಗೆ ನಿಮ್ಮ ಅಕ್ಕ ಅಂದ್ರೆ ಜಾಸ್ತಿ ಇಷ್ಟ ಅಲ್ವಾ, ಅದಕ್ಕೆ ಜಾಸ್ತಿ ತಿನ್ಲಿ ಅಂತ ಹಾಕಿದೀನಿ ಅಂತ ಹೇಳಿದಾಗ ಸಾಕ್ ಸುಮ್ನೆ ಇರು ಸುನಿಲಣ್ಣ, ಉಪ್ಪಿನಕಾಯಿನ ನೆಂಚ್ಕೊಳ್ಳೋಕೆ ಸ್ವಲ್ಪ ಹಾಕೊಳ್ತಾರೆ, ಇಷ್ಟೊಂದು ಯಾರಾದ್ರೂ ತಿಂತಾರ ಅಂತ ಹೇಳ್ತಾಳೆ. ಅವಾಗ ಈ ಕಡೆ ಸೀಮಾ ಮತ್ತೆ ದತ್ತ ಇಬ್ರು ಕೂಡ ನೋಡ್ತಾ ಇರ್ತಾರೆ. ಇನ್ನು ಊಟ ಎಲ್ಲ ಬಡಿಸಿದಾದ್ಮೇಲೆ ಸೀಮಾ ಬೇಕು ಅಂತಾನೆ ಹೋಗಿ ದತ್ತನ ಟಚ್ ಮಾಡ್ತಾ ಇರ್ತಾಳೆ. ದತ್ತಗಂತೂ ತುಂಬಾನೇ ಕೋಪ ಬಂದ್ಬಿಡುತ್ತೆ. ಆ ಕಡೆ ಹೋಗಿ ಮತ್ತೆ ಕುತ್ಕೊಳ್ತಾನೆ. ಇನ್ನು ಈ ಕಡೆ ಬಜರಂಗಿ ಕೋಪ ಮಾಡಿಕೊಂಡು ಆಗಿದ್ರೆ ದೃಷ್ಟಿ ಅಕ್ಕನೇ ರೂಪನ, ಸಾಧ್ಯನೇ ಇಲ್ಲ, ಇಲ್ಲಿ ಬೇರೆ ಏನೋ ನಡೀತಾ ಇದೆ, ಬೇರೆ ಏನೋ ನಡೀತಾ ಇದೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಅಲ್ಲಿಗೆ ನೇತ್ರ ಕೂಡ ಬರ್ತಾಳೆ. ಬಂದಿದ ತಕ್ಷಣ ಬಜರಂಗಿ ತಗೋ ಫಸ್ಟ್ ನೀರ್ ಕುಡಿ ಅಂತ ಹೇಳ್ತಾಳೆ. ನೋಡು ನಿಜವಾಗ್ಲೂ ಕೂಡ ದೃಷ್ಟಿ ಅಕ್ಕನೇ ರೂಪ, ರೂಪ ಅಂದ್ರೆ ಸೀಮಾ ಅಂತ ಹೇಳ್ತಾಳೆ. ಏನ್ ಹೇಳ್ತಾ ಇದೀಯ ನೇತ್ರ ಅಂದಾಗ ಹೌದು, ಇವಾಗ ಸತ್ಯ ಗೊತ್ತಾದಾಗ ನಿನ್ಗೆ ಯಾವ ರೀತಿ ಶಾಕ್ ಆಯ್ತೋ ನನ್ಗೂ ಕೂಡ ಅದೇ ರೀತಿ ಶಾಕ್ ಆಗಿತ್ತು ಅಂತ ಹೇಳ್ತಾಳೆ. ಏನ್ ಹೇಳ್ತಾ ಇದೀಯ ನೇತ್ರ, ಆಗಿದ್ರೆ ನಿನಗೆ ಸೀಮಾ ರೂಪ ಇಬ್ರು ಒಂದೇ ಅನ್ನೋ ಸತ್ಯ ಮುಂಚೆನೆ ಗೊತ್ತಿತ್ತ, ಅವಳು ದೃಷ್ಟಿ ಅಕ್ಕ ಅಂತ ನಿನ್ಗೆ ಗೊತ್ತಿತ್ತ ಅಂತ ಹೇಳಿದಾಗ ನೇತ್ರಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇರಲ್ಲ. ಅದು ಬಜರಂಗಿ ನನ್ಗೂ ತುಂಬಾ ದಿನ ಆಗಿಲ್ಲ ಬಜರಂಗಿ, ರೀಸೆಂಟ್ ಆಗಿ ಗೊತ್ತಾಗಿದ್ದು ಅಂದಾಗ ರೀಸೆಂಟ್ ಆಗಿ ಗೊತ್ತಾದ್ಮೇಲೆ ನೀನ್ ಬಂದು ನನ್ನ ಹತ್ರ ಹೇಳ್ಬೇಕಿತ್ತು ತಾನೇ ಅಂತ ಹೇಳ್ತಾನೆ. ಅಯ್ಯೋ ಅದು ಆಗಲ್ಲ ಬಜರಂಗಿ, ಸಕಲೇಶ್ಪುರದಲ್ಲಿ ಅವತ್ತು ನಾನು ಸೀಮನ ಹುಡುಕಕ್ ಹೋಗ್ತಾ ಇದ್ದೆ ನೋಡು, ಸಡನ್ ಆಗಿ ನೀನು ಕೂಡ ಬಂದೆ ಅಲ್ವಾ, ಅವತ್ತಿನಿದ್ದ ನಾನು ಸೀಮನ ಫಾಲೋ ಮಾಡ್ತಾ ಇದ್ದೆ. 2 days ಹಿಂದೆನೆ ನನಗೆ ಗೊತ್ತಾಗಿದ್ದು ಸೀಮಾ ದೃಷ್ಟಿ ಅಕ್ಕ ಅಂತ. ಆದ್ರೆ ನಾನು ಅದನ್ನ ಸೀರಿಯಸ್ ಆಗಿ ತಗೊಳಕ್ ಆಗ್ಲಿಲ್ಲ ಅಂದಿದ ತಕ್ಷಣ ಎಂತ ಕೆಲಸ ಮಾಡಿದೆ ನೋಡು ನೇತ್ರ, ದತ್ತ ಜೀವನದಲ್ಲಿ ಏನೇ ಆದ್ರೂ ಕೂಡ ನೀನು ಮೊದ್ಲು ಬಂದು ನನ್ಗೆ ಹೇಳ್ಬೇಕು. ನೋಡು ನೇತ್ರ, ಇವತ್ತು ಹೇಳ್ತಾ ಇದ್ದೀನಿ, ನೀನು ಯಾವ್ದನ್ನು ಕೂಡ ನನ್ನಿಂದ ಮುಚ್ಚಿಡೋ ಆಗಿಲ್ಲ. ಅದ್ರಲ್ಲೂ ಕೂಡ ದತ್ತ ವಿಚಾರ ಬಂದ್ರೆ ನೀನು ಏನೇ ಇದ್ರೂನು, ಯಾರಿಂದ ಅಪಾಯ ಆದ್ರೂನು ಕೂಡ ನೀನು ಮೊದ್ಲು ಬಂದು ನನ್ನ ಹತ್ರ ಹೇಳ್ಬೇಕು, ಅವಾಗ್ಲೇನೆ ನಮ್ ಸಂಬಂಧ ಮುಂದುವರಿಯೋಕೆ ಸಾಧ್ಯ. ಈ ಕಂಡೀಷನ್ ಇಷ್ಟ ಆದ್ರೆ ನಮ್ಮಿಬ್ರು ಪ್ರೀತಿ ಉಳ್ಕೊಳ್ಳುತ್ತೆ, ಇಲ್ಲ ಅಂದ್ರೆ ಇವತ್ತೇ ನಿಲ್ಸ್ಬಿಡೋಣ ಅಂತ ಕೋಪ ಮಾಡ್ಕೊಂಡು ಅಲ್ಲಿದ್ದ ಹೋಗ್ಬಿಡ್ತಾನೆ. ಅದೇ ಟೈಮ್ಗೆ ಈ ಕಡೆ ದೃಷ್ಟಿ ಬೇಜಾರಾಗಿ ನಿಂತಿರ್ಬೇಕಾದ್ರೆ ಏನಾಯ್ತು ದೃಷ್ಟಿ, ಯಾಕೆ ರೀತಿ ಇದೆಯಾ ಅಂತ ಸೈಲೆಂಟ್ ಕೇಳ್ತಾನೆ. ನನ್ಗೆ ಯಾಕೋ ಬಜರಂಗಿ ಅಣ್ಣ ಮಾಡಿದ್ದು ಸರಿಯಲ್ಲ ಅನ್ಸುತ್ತೆ. ಅಲ್ಲ ಊಟಕ್ಕೆ ಕೂತಿರೋರ್ನ ಯಾರಾದ್ರೂ ಆ ರೀತಿ ಹೇಳ್ಕೊಂಡು ಹೋಗ್ತಾರ, ಏನಾಗಿದೆ ಈ ಬಜರಂಗಿ ಅಣ್ಣಗೆ ಅಂದಾಗ ಏನ್ ದೃಷ್ಟಿ ಈ ರೀತಿ ಮಾತಾಡ್ತೀಯ, ಪಾಪ ಬಜರಂಗಿ ಯಾವಾಗ್ಲೂ ಕೂಡ ಸ್ವಲ್ಪ ಮುಂಗೋಪಿ ಅಂತ ಗೊತ್ತು ತಾನೆ, ಏನು ಅಂತ ತುಂಬಾ ಚೆನ್ನಾಗಿ ನಿನ್ಗೂ ಗೊತ್ತು, ಆದ್ರೆ ಏನ್ ಮಾಡೋದು ಅವನ್ಗೆ ಸ್ವಲ್ಪ ಕೋಪ ಜಾಸ್ತಿ ಅಷ್ಟೇ, ಅದು ಬಿಟ್ರೆ ಬೇರೆ ಏನು ಇಲ್ಲ ದೃಷ್ಟಿ. ನೋಡು ಬೆಳಗ್ಗೆ ಇದ್ದ ನಿಮ್ಮ ಅಕ್ಕ ಬರ್ತಾಳೆ ಅಂತ ಎಷ್ಟು ಖುಷಿಯಾಗಿ ಇದ್ದೆ ಅಲ್ವಾ, ಇವಾಗ್ಲೂ ಕೂಡ ಅಷ್ಟೇ ಖುಷಿಯಾಗಿ ಇರು ಅಂತ ಹೇಳ್ತೇನೆ. ಈ ಕಡೆ ದೃಷ್ಟಿ ಕೂಡ ದತ್ತನ ನೋಡ್ತಾಳೆ. ರೀ ಯಾಕ್ರಿ ನಿಮ್ಗೆ ಊಟ ಇಷ್ಟ ಆಗಿಲ್ವಾ, ನಿಮ್ಗೆ ಊಟ ರುಚಿ ಸಿಗ್ತಾ ಇಲ್ವಾ ಅಂತ ಕೇಳಿದ ತಕ್ಷಣ ಸೀಮಗೆ ಕೋಪ ಬರ್ತಾ ಇರುತ್ತೆ. ಅದನ್ನ ಶರಾವತಿ ನೋಡ್ಬಿಟ್ಟು ಇದೇ ಕಣೆ, ಇದೇ ಜಲಸ್ ನನ್ಗೆ ಬೇಕಾಗಿರೋದು, ನಿಮ್ಮಿಬ್ರು ನಡುವೆ ಪೈಪೋಟಿ ಹತ್ಬೇಕು, ಅದನ್ನ ನೋಡಿ ನಾನ್ ಖುಷಿ ಪಡ್ಬೇಕು ಅಂತ ಶರಾವತಿ ಒಳ್ಳೊಳಗೆ ಮಾತಾಡ್ಕೊಳ್ತಾ ಇರ್ತಾಳೆ. ಅಯ್ಯೋ ರೀ, ಅಕ್ಕಗ್ ಇಷ್ಟ ಅಂತ ಎಲ್ಲಾನು ಕೂಡ ಅಕ್ಕಗ್ ಇಷ್ಟ ಆಗಿರೋ ಅಡುಗೆನೇ ಮಾಡಿದ್ದೀನಿ, ಪಾಪ ನಿಮ್ಗೆ ಅದನ್ನ ತಿನ್ನೋಕ್ ಆಗ್ತಾ ಇಲ್ಲ ಅನ್ಸುತ್ತೆ, ಹೋಗಿ ಬೇರೆ ಏನಾದ್ರೂ ಮಾಡ್ಕೊಂಡ್ ಬರ್ಲಾ ಅಂತ ದೃಷ್ಟಿ ಹೇಳ್ದಾಗ ಬೇಡ ದೃಷ್ಟಿ ಪರವಾಗಿಲ್ಲ, ನನ್ಗೆ ಯಾಕೋ ಸ್ವಲ್ಪ ಹಸುವಿಲ್ಲ ಅಂತ ದತ್ತ ಹೇಳ್ತಾನೆ. ಅದೇ ಟೈಮ್ಗೆ ಈ ಕಡೆ ಬಜರಂಗಿ ಹತ್ರ ನೇತ್ರ ಕೂಡ ಬರ್ತಾಳೆ. ಬಂದ್ಬಿಟ್ಟು ಹಗ್ ಮಾಡ್ತಾಳೆ. ನೋಡು ಬಜರಂಗಿ, ಚಿಕ್ಕ ಚಿಕ್ಕ ವಿಚಾರಕ್ಕೂ ಕೂಡ ನೀನು ಬ್ರೇಕಪ್ ಅಂತ ಹೇಳ್ಬೇಡ, ಸೀಮನ ನೋಡಿದ್ದು ನಿಜ, ಅವಳೇ ರೂಪ ಅಂತ ತಿಳ್ಕೊಂಡಿದ್ದು ನಿಜ, ಆದ್ರೆ ನಿಜವಾಗ್ಲೂ ಅವಳಿದ್ದ ದತ್ತಗೆ ಇಷ್ಟು ಅಂದ್ರೆ ದತ್ತ ಬಾಯಿಗೆ ಇಷ್ಟೊಂದು ನೋವಾಗುತ್ತೆ ಅಂತ ನನಗೆ ಗೊತ್ತಿರ್ಲಿಲ್ಲ, ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡು, ಆ ವಿಚಾರ ನಾನು ಸೀರಿಯಸ್ ಆಗಿ ತಗೊಂಡಿರ್ಲಿಲ್ಲ, ಇನ್ಯಾವತ್ತು ಅಂತ ತಪ್ಪು ಮಾಡೋದಿಲ್ಲ ಅಂತ ಹೇಳ್ತಾಳೆ. ಹಾಗೆ ಏನ್ ಗೊತ್ತಾ ಬಜರಂಗಿ, ನಾನ್ ತಪ್ಪು ಮಾಡಿದಾಗ ನೀನ್ ಕ್ಷಮಿಸ್ಬೇಕು, ನೀನ್ ತಪ್ಪು ಮಾಡಿದಾಗ ನಾನು ಕ್ಷಮಿಸ್ತೀನಿ, ಸಂಬಂಧ ಗಟ್ಟಿಯಾಗಿರ್ಬೇಕು ಅಂದ್ರೆ ಇದೇ ರೀತಿ ಇರ್ಬೇಕು ಅಲ್ವಾ, ಅದು ಬಿಟ್ಟು ಎಲ್ಲದಕ್ಕೂ ಈ ತಪ್ಪು ಮಾಡಿದ ತಕ್ಷಣ ಶಿಕ್ಷೆ ಕೊಡ್ತೀನಿ ಅನ್ನೋದಾದ್ರೆ ಏನ್ ಬೆಲೆ ಇರುತ್ತೆ ಅಂತ ಹೇಳ್ತಾಳೆ. ಅವಾಗ
ಆವಾಗ ಬಜರಂಗಿ ನಗ್ತಾ ಇರ್ಬೇಕಾದ್ರೆ ಯಾಕೆ ನಗ್ತಾ ಇದೆಯಾ ಬಜರಂಗಿ ಅಂತ ಕೇಳ್ತಾಳೆ. ಇವಾಗ್ಲೂ ಕೂಡ ನನ್ನ ಮುಂದೆ 2 ಜಡೆ ಹಾಕೊಂಡು ಸಿಂಬಳ ಸುರ್ಕೊಂಡು ಪೆದ್ದು ಪೆದ್ದು ತರ ಆಡ್ತಾ ಇದ್ಲು ಅಲ್ವಾ ನೇತ್ರ, ಅವಳೆ ಕಣ್ ಮುಂದೆ ಬರ್ತಾಳೆ. ಆದ್ರೆ ಇವಾಗ ನೋಡು ಎಷ್ಟು ಮೆಚೂರ್ ಆಗಿ ಮಾತಾಡ್ತಾ ಇದೀಯ ಅಂದಾಗ, ಓ ಹಾಗಿದ್ರೆ ನಾನು ಮೆಚೂರ್ ಆಗಿರೋದು ನಿಂಗೆ ಇಷ್ಟ ಇಲ್ಲ ಅಲ್ವಾ, ನಾನು ಪೆದ್ದಾಗಿ ಆಡ್ಬೇಕು ಅಲ್ವಾ ಅಂತ ಹೇಳ್ಬಿಟ್ಟು ಬಜರಂಗಿಗೆ ಮುತ್ತು ಕೊಟ್ಬಿಡ್ತಾಳೆ. ಅವಾಗಂತೂ ಬಜರಂಗಿ ಫುಲ್ ಖುಷಿ ಪಡ್ತಾ ಇರ್ತಾನೆ. ಆದ್ರೆ ಇವ್ರಿಬ್ರು ಖುಷಿಯಾಗಿರ್ಬೇಕಾದ್ರೆ ಶರಾವತಿ ಅಲ್ಲೇ ನಿಂತ್ಕೊಂಡು ಇವ್ರಿಬ್ರು ಹಗ್ ಮಾಡಿರೋದನ್ನ ನೋಡ್ಬಿಡ್ತಾಳೆ. ಫುಲ್ ಕೋಪ ಮಾಡ್ಕೊಂಡು ನಿಂತಿರ್ಬೇಕಾದ್ರೆ ಇನ್ನು ಈ ಕಡೆ ಎಲ್ಲರದು ಕೂಡ ಊಟ ಆಗಿರುತ್ತೆ. ದೃಷ್ಟಿ ಕೂಡ ಅವ್ರ ಅಕ್ಕಗೋಸ್ಕರ ಎಲೆ ಅಡಿಕೆನೆ ರೆಡಿ ಮಾಡ್ತಾ ಇರ್ಬೇಕಾದ್ರೆ, ರೀ ನಮ್ಮ ಅಕ್ಕಗೆ ಎಲೆ ಅಡಿಕೆ ಅಂದ್ರೆ ಎಷ್ಟು ಇಷ್ಟ ಗೊತ್ತಾ ಅಂತ ಹೇಳ್ತಾಳೆ. ಎಲೆ ಸುಣ್ಣ ಅಡಿಕೆ ಜಗದ್ರೆ ಕೆಂಪಾಗುತ್ತೆ ಅಲ್ವಾ ದೃಷ್ಟಿ, ಇಷ್ಟ ಆಗ್ಲೇಬೇಕು ತಾನೆ, ಇವಳಿಗಂತೂ ಮೊದ್ಲೇ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಹಿಂದೆ ಒಂದ್ಸಲ ದೇವಸ್ಥಾನದ ಹತ್ರ ದತ್ತನೇ ಇವಳಿಗೆ ಎಲೆ ಅಡಿಕೆನ ತಕ್ಕೊಟ್ಟಿದ್ದ ಅಲ್ವಾ, ಅದನ್ನ ಕೂಡ ನೆನ್ಪು ಮಾಡ್ಕೊಂಡು ಕೋಪ ಮಾಡ್ಕೊಂಡ್ ಬಿಡ್ತಾನೆ. ಇನ್ನು ಈ ಕಡೆ ದೃಷ್ಟಿ ಕೂಡ, ರೀ ನಮ್ಮ ಅಕ್ಕ ಇಷ್ಟು ದಿನ ಆದ್ಮೇಲೆ ಇವತ್ತೇ ಮೊದಲನೇ ಸಲ ಮಾತಾಡಿದ್ದು ರೀ ಅಂತ ಹೇಳ್ತಾಳೆ. ಅಕ್ಕ ಇನ್ನ ಏನಾದ್ರು ಮಾತಾಡೋಕೆ ಟ್ರೈ ಮಾಡಕ್ಕ, ನಿಧಾನವಾಗಿ ಮಾತಾಡು ಅಂತ ಹೇಳ್ತಾ ಇರ್ಬೇಕಾದ್ರೆ ಈ ಕಡೆ ರಾಜು, ಅಕ್ಕ ಏನ್ ಗೊತ್ತೇನೆ, ಅಕ್ಕ ಒಬ್ಳೆ ಇದ್ದಾಗ ತುಂಬಾ ಚೆನ್ನಾಗಿರ್ತಾಳೆ, ಎಲ್ಲರ ಮುಂದೆ ಮಾತ್ರ ಹೀಗಿರ್ತಾಳೆ ಅಂತ ಹೇಳಿದ ತಕ್ಷಣ ದತ್ತಾಗಂತೂ ಮತ್ತೆ ಕೋಪ ಫುಲ್ ಆಗ್ಬಿಡುತ್ತೆ. ಆದ್ರೆ ದೃಷ್ಟಿ ಮಾತ್ರ, ಅಕ್ಕ ನೀನೇನು ತಲೆ ಕೆಡ್ಸ್ಕೋಬೇಡ ಕಣೆ, ನೀನ್ ಇವಾಗ ಇರೋದು ದತ್ತ ಶ್ರೀರಾಮ್ ಪಾಟೀಲ್ ಮನೆಗೆ, ನಿನಗೆ ಯಾವುದೇ ಭಯದ ಅವಶ್ಯಕತೆ ಇಲ್ಲ, ನೀನು ನಿಧಾನವಾಗಿ ಮಾತಾಡು ಅಂತ ದೃಷ್ಟಿ ಹೇಳ್ತಾಳೆ. ಇನ್ನು ಈ ಕಡೆ ಅಕ್ಕ 1 ನಿಮಿಷ ಇರು ಅಂತ ಹೇಳ್ಬಿಟ್ಟು, ಅಯ್ಯೋ ದೃಷ್ಟಿ ಅಕ್ಕ, ಅಮ್ಮ ಬೇಗ ಬರೋ ಕೇಳಿದಾಳೆ, ನಾವು ಬೇಗ ಮನೆಗೆ ಹೋಗ್ಬೇಕು ಅಂತ ರಾಜು ಹೇಳ್ದಾಗ, ಹೌದಾ ಅಂತ ಹೇಳ್ಬಿಟ್ಟು ಸರಳಕ್ಕ ತಗೊಂಡ್ ಬನ್ನಿ ಅಂತ ಹೇಳ್ತಾಳೆ. ಈ ಕಡೆ ದೃಷ್ಟಿ ಕೂಡ ಅವ್ರ ಅಕ್ಕಗೆ ಹೂ ಮುಡ್ಸಿ ಸೀರೆ ಕೊಟ್ಟು ಹಣ್ಣು ಕಾಯಿ ಎಲ್ಲದನ್ನೂ ಕೂಡ ಕೊಡ್ತಾಳೆ. ಕೊಟ್ಟಿದ ತಕ್ಷಣ ಈ ಕಡೆ ಸೀಮಾ ಮತ್ತೆ ನಾಟಕನ ಶುರು ಮಾಡ್ಬಿಡ್ತಾಳೆ. ದೃಷ್ಟಿ ಅಂತ ಕರೆದಿದ ತಕ್ಷಣ ದೃಷ್ಟಿಗಂತೂ ತುಂಬಾನೇ ಖುಷಿ ಆಗ್ಬಿಡುತ್ತೆ. ಹೋಗಿ ಸೀಮಾನ ಹಗ್ ಮಾಡ್ಕೊಳ್ತಾಳೆ. ಸರಿಯಕ್ಕ ಆಯ್ತು, ನಾವೇನ್ ಬರ್ತೀವಿ ಅಂತ ಹೇಳ್ತಾ ಇರ್ಬೇಕಾದ್ರೆ, ರೀ ತುಂಬಾ ಕತ್ಲಾಗಿದೆ ರೀ, ಇವ್ರನ್ನ ಹೋಗಿ ಮನೆ ತನಕ ಬಿಟ್ಟು ಬರ್ತೀರಾ ಅಂದಿದ ತಕ್ಷಣ ಎಲ್ಲರೂ ಕೂಡ ದತ್ತನ ನೋಡಿ ನಗ್ತಾ ಇದ್ರೆ ಪಾಪ ಕಿಶೋರ್ ಮತ್ತೆ ಸೈಲೆಂಟ್ಗೆ ತುಂಬಾನೇ ಬೇಜಾರಾಗ್ತಾ ಇರುತ್ತೆ. ಅದು ದೃಷ್ಟಿ ಅಂತ ಹೇಳೋಕ್ ಬಂದಿದ ತಕ್ಷಣ ಸೈಲೆಂಟ್ ನೀನ್ ಸ್ವಲ್ಪ ಸುಮ್ನೆ ಇರು ಅಂತ ಹೇಳ್ಬಿಟ್ಟು, ಹೋಗ್ತೀನಿ ದೃಷ್ಟಿ ಅಂತ ಹೇಳ್ತಾನೆ. ಹಾಗೆ ಈ ಕಡೆ ರಾಜು ಮತ್ತೆ ಸೀಮಾ ಇಬ್ಬರನ್ನು ಕೂಡ ಕರ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ರಾಜು ದತ್ತ ಹತ್ರ, ಭಾವ ನಂಗೆ ತುಂಬಾ ನಿದ್ದೆ ಬರ್ತಾ ಇದೆ, ನಾನು ಬೇಗ ಹೋಗಿ ಮಲ್ಕೊಳ್ತೀನಿ ಅಂತ ಸೀಮಾನ ಅಲ್ಲೇ ಬಿಟ್ಟು ಹೋಗ್ಬಿಡ್ತಾನೆ. ಇನ್ನು ಈ ಕಡೆ ದತ್ತ ಕೋಪ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ದತ್ತಾತ್ರೇಯ ಅಂತ ಕರೀತಾಳೆ. ಓ ದತ್ತಾತ್ರೇಯ, ಇವಾಗ ನಿನಗೆ ಮಾತು ತುಂಬಾ ಸ್ಪಷ್ಟವಾಗಿ ಬರ್ತಾ ಇದೆ ಅಲ್ವಾ, ನನಗೆ ಗೊತ್ತು ಕಣೆ, ಅಲ್ಲ 2 ಸಲ ಸಿಕ್ಕಾಗನು ಕೂಡ ನಿನ್ನ ಮಾತಾಡ್ಸಿದೀನಿ, ಅವಾಗ ಒಂದು ಮಾತು ಕೂಡ ಬಂದಿಲ್ಲ, ಆದ್ರೆ ಇವಾಗ ನಿನಗೆ ಮಾತು ಬರ್ತಾ ಇದೇನಾ ಅಂತ ದತ್ತ ಹೇಳ್ದಾಗ, ಅಯ್ಯೋ ನಿಜವಾಗ್ಲೂ ಕೂಡ ದತ್ತಾತ್ರೇಯ, ನನ್ಗೆ ಏನಾಗಿತ್ತು ಅಂತ ನಾನು ಮರ್ತೋಗ್ಬಿಟ್ಟಿದೀನಿ, ನೀನು ಮೊದಲನೇ ಸಲ ಸಿಕ್ಕಾಗ ನನ್ಗೆ ಸ್ವಲ್ಪ ಸ್ವಲ್ಪ ಗೊತ್ತಾಗ್ತಾ ಇತ್ತು, ಆದ್ರೆ ಏನು ಕೂಡ ಅರ್ಥ ಆಗ್ತಾ ಇರ್ಲಿಲ್ಲ, ಇಲ್ಲ ಅಂದಿದ್ರೆ ನಾನು ಕೂಡ ನಿನ್ನ ಹತ್ರ ಸತ್ಯ ಹೇಳ್ತಾ ಇದ್ದೆ ತಾನೆ ಅಂದಾಗ, ನೀನೇ ಸೀಮಾ ನೀನೇ ರೂಪ ಅನ್ನೋ ಸತ್ಯನ ಯಾಕೆ ಹೇಳಿಲ್ಲ ಅಂತ ಕೇಳ್ತಾನೆ. ಇಲ್ಲದತ್ರ ಫಸ್ಟ್ನೇ ಸಲ ನಿನ್ನ ನೋಡಿದಾಗ ನನ್ಗೇನು ಕೂಡ ಗೊತ್ತಾಗ್ತಾ ಇರಲ್ಲ, ಮತ್ತೆ ಇನ್ನೊಂದ್ಸಲ ನೋಡ್ದೆ ಅಲ್ವಾ, ಅವಾಗ ಸ್ವಲ್ಪ ಸ್ವಲ್ಪ ಗೊತ್ತಾಗ್ತಾ ಇತ್ತು, ಆದ್ರೆ ಅದು ಯಾರು ಅಂತ ಕರೆಕ್ಟ್ ಆಗಿ ಗೊತ್ತಾಗ್ತಾ ಇರಲ್ಲ, ಮೊನ್ನೆ ನೋಡಿದಾಗ ನನಗೆ ಎಲ್ಲದೂ ಕೂಡ ಕ್ಲಾರಿಟಿ ಸಿಕ್ತು, ಎಲ್ಲ ಹಳೆ ನೆನಪು ಬಂತು, ಅವಾಗ್ಲೇನೆ ನಿನ್ನ ಪ್ರೀತಿದು ಕೂಡ ನೆನಪಾಯ್ತು ಅಂದಿದ ತಕ್ಷಣ ದತ್ತಾಗಂತೂ ತುಂಬಾನೇ ಕೋಪ ಬಂದ್ಬಿಡುತ್ತೆ. ಇನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ದೃಷ್ಟಿ ಕೂಡ ದತ್ತ ಹತ್ರ ಬಂದ್ಬಿಟ್ಟು, ರೀ ಇವತ್ತು ನಮ್ಮ ಮನೆ ಖುಷಿಯಾಗಿದೆ ಅಂದ್ರೆ ಅದಕ್ಕೆ ಕಾರಣನೇ ನೀವು ರೀ, ನೀವು ಯಾರಿಗೂ ಕೂಡ ಅನ್ಯಾಯ ಮಾಡೋದಿಲ್ಲ, ಎಲ್ಲಾರನ್ನೂ ಕೂಡ ತುಂಬಾ ಚೆನ್ನಾಗಿ ನೋಡ್ಕೊಳ್ತೀರಾ ಅಂತ ದೃಷ್ಟಿ ಹೇಳಿ ಮಲಗಿರ್ತಾಳೆ. ಆದ್ರೆ ಬೆಳಗ್ಗೆ ಎದ್ದು ನೋಡಿದ್ರೆ ದತ್ತ ಬೆಡ್ರೂಮ್ ಅಲ್ಲಿ ಕಾಣ್ತಾ ಇರಲ್ಲ, ಹೊರಗಡೆ ಎಲ್ಲ ಹುಡ್ಕೊಂಡ್ ಬರ್ತಾಳೆ, ನೋಡಿದ್ರೆ ದತ್ತ ಎಲ್ಲೂ ಕೂಡ ಕಾಣ್ತಾ ಇರಲ್ಲ. ದೃಷ್ಟಿಗೆ ತುಂಬಾನೇ ಗಾಬರಿ ಆಗ್ಬಿಡುತ್ತೆ. ಇದಿಷ್ಟು ಇವತ್ತಿನ ಸಂಚಿಕೆ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್.